ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು.
ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು. ರಿಪಬ್ಲಿಕ್ ನಲ್ಲಿ ರಣರಂಗದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಪಾಕಿಸ್ತಾನ ಶರಣಾಗತಿ ಹಿಂದಿನ ರೋಚಕ ಸ್ಟೋರಿ ನಮ್ಮ ಬಳಿ ಇದೆ. ಮೇ 9ನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ವಾಯುಪಡೆ ರುದ್ರ ತಾಂಡವವನ್ನ ಆಡಿತು. ಯುದ್ಧದಲ್ಲಿ ಇದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿಕೊಳ್ತಾ ಇತ್ತು.